ಹಾಯ್ ಎಲ್ರಿಗೂ ನಮಸ್ಕಾರ. ಇಡೀ ನಮ್ಮ ಕರ್ನಾಟಕ ಜನ ಪ್ರತಿಯೊಬ್ಬರು ಕೂಡ ಈ ಒಂದು ಸೇಲ್ಗೋಸ್ಕರ ವೇಟ್ ಮಾಡ್ತಾ ಇದ್ರೆ, ಕಾಯ್ತಾ ಇದ್ರೆ. ಫೈನಲ್ ಆಗಿ ಆ ಒಂದು ಸೇಲ್ ಇದೇ ಸೆಪ್ಟೆಂಬರ್ 27ರಿಂದ ಸ್ಟಾರ್ಟ್ ಆಗ್ತದೆ. ಏನಪ್ಪ ಅಂದರೆ ನಿಮ್ಗೆ ಈಗಾಗಲೇ ಗೊತ್ತಿರುತ್ತೆ. ಏನಪ್ಪ ಅಂದರೆ ಅಮೆಝಾನ್ನಲ್ಲಿ ಗ್ರೇಟ್ ಇಂಡಿಯನ್ ಫೆಸ್ಟಿವಲ್ ಸೇಲ್ ಸ್ಟಾರ್ಟ್ ಆಗ್ತದೆ. ಅದು ಸೆಪ್ಟೆಂಬರ್ 27ರಿಂದ. ಅದೇ ರೀತಿ ಕೂಡ ಫ್ಲಿಪ್ಕಾರ್ಟ್ನಲ್ಲಿ ಕೂಡ ಬಿಗ್ ಬಿಲಿಯನ್ಸ್ ಸೇಲ್ ಕೂಡ ಸ್ಟಾರ್ಟ್ ಆಗ್ತಾ ಇದೆ. ಇದರಿಂದ ತುಂಬ ಜನ, ನಮ್ಮ ಇಡೀ ಕರ್ನಾಟಕ ಜನ ಪ್ರತಿಯೊಬ್ಬರು ಕೂಡ ವೇಟ್ ಮಾಡ್ತಾ ಇದ್ರು. ಇದೇ ನಂಬರ್ ಇಡೀ ಒಂದು ಸೇಲಲ್ಲಿ, ಈ ಅಮೆಝಾನ್ ಮತ್ತು ಈ ಫ್ಲಿಪ್ಕಾರ್ಟ್ ಸೇಲಲ್ಲಿ ಇಡೀ ಒಂದು ವರ್ಷದಲ್ಲಿ ಇದೇ ಒಂದು ಬೆಸ್ಟ್ ಸೇಲು. ಇದರಲ್ಲಿ ಆಲ್ಮೋಸ್ಟ್ ಎಲ್ಲ ಕೂಡ ಪ್ರಾಡಕ್ಟ್ಸ್ ಅಂದರೆ ಎಲ್ಲ ಪ್ರಾಡಕ್ಟು ಎಲ್ಲ ಕಡಿಮೆ ರೇಟಿಗೆ, ಕಡಿಮೆ ಪರ್ಸೆಂಟೇಜ್ ಅಂದರೆ ಜಾಸ್ತಿ ಡಿಸ್ಕೌಂಟಲ್ಲೇ ಸಿಗುತ್ತೆ. ಈ ಒಂದು ಸೇಲ್ಗೋಸ್ಕರ ತುಂಬ ಜನ ವೇಟ್ ಮಾಡ್ತಾ ಇದ್ದಾರೆ. ಆ ಒಂದು ಸೇಲ್ ಈಗ ಸ್ಟಾರ್ಟ್ ಆಗ್ತದೆ. ಅದರಲ್ಲಿ ತುಂಬ ಜನ ಎಲ್ಲರೂ ಕೂಡ ಮೊಬೈಲ್ ತೊಗೋಬೇಕು, ತೊಗೋಬೇಕು, ನಾವು ಕೂಡ ಈ ಸೇಲಲ್ಲಿ ಒಳ್ಳೆ ಒಳ್ಳೆ ಪ್ರಾಡಕ್ಟ್ ತೊಗೋಬೇಕಂತ ತುಂಬ ಜನ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ತೊಗೋಬೇಕಂತ ಆಸೆ ಕೂಡ ಕಟ್ಟಿದ್ರ. ಆದರೆ ಬಟ್ ನನಗೆ ಎಲ್ಲರಿಗೆ ಹೇಳ್ತೀನಿ, ಇದೇ ಒಂದು ಅಮೆಝಾನ್ ಮತ್ತು ಇದೇ ಒಂದು ಫ್ಲಿಪ್ಕಾರ್ಟ್ ಇದೇನು ಸೇಲ್ ನಡೀತಿದಲ್ಲ, ಈ ಗ್ರೇಟ್ ಇಂಡಿಯನ್ ಫೆಸ್ಟಿವಲ್ ಸೇಲ್ ಮತ್ತು ಅದ್ರ ಜೊತೆ ಈ ಬಿಗ್ ಬಿಲಿಯನ್ಸ್ ಸೇಲ್, ಈ ಒಂದು ಸೇಲಲ್ಲಿ ಅಂದರೆ ಈ ಒಂದು ಸೇಲ್ನಿಂದ ಕೂಡ ನಿಮ್ಮನ್ನು ಮೋಸ ಮಾಡ್ತಾ ಇದ್ದಾರೆ. ಏನಪ್ಪ ಮೋಸ ಅಂದರೆ ಹೇಳ್ಬೇಕ್ರೆ, ತುಂಬ ಜನರಿಗೆ ಗೊತ್ತಿಲ್ಲ. ಏನೋ ತುಂಬ ಸಿಂಪಲ್. ನಾನು ನಿಮಗೆ 5 ಇಂಪಾರ್ಟೆಂಟ್ ತಪ್ಪುಗಳು, ಮಿಸ್ಟೇಕ್ ಇರ್ತೀನಿ. ಈ 5 ಮಿಸ್ಟೇಕ್ ಯಾವುದೇ ಕಾರಣಕ್ಕೂ ಮಾಡೋಕ್ಕೋಗ್ಬೇಡಿ. ಏನಾದರೂ ನೀವು ಒಂದು ವೇಳೆ ಮಾಡಿದರೆ ನಿಮಗೆ ಈ ಅಮೆಝಾನು ಮತ್ತು ಅದರ ಜೊತೆ ಈ ಫ್ಲಿಪ್ಕಾರ್ಟ್ದವರು ಇಬ್ಬರು ಸೇರಿ ನಿಮಗೆ ಈ 3 ನಾಮ ತಲೆ ಬೋಚಿಬಿಡ್ತಾರೆ ನೋಡಿ. ಆ ರೀತಿ ಆಗುತ್ತೆ. ನಿಮ್ಮ ಅಮೌಂಟ್ ಎಲ್ಲ ವೇಸ್ಟ್ ಆಗುತ್ತೆ. ನೀವು ಪ್ರಾಡಕ್ಟ್ ತೊಗೋಕ್ಕಿಂತ ಮುಂಚೆನೇ ಎಲ್ಲರೂ ಕೂಡ ಈ ಒಂದು ನಾವು ಹೇಳುವಂಥ ಪ್ರತಿಯೊಂದು ಇಂಪಾರ್ಟೆಂಟ್ ನೋಡ್ಕೊಂಡು ಅದರ ನಂತರ ನಿಮ್ಮದು ಪ್ರಾಡಕ್ಟ್ ತೊಗೋಬೇಕಾ ತೊಗೋಬಾರ್ದ ಎಲ್ಲ ಡಿಸೈಡ್ ಮಾಡ್ಕೊಳ್ಳಿ. ಅದು ಏನು ಎಲ್ಲ ನನಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದ್ರೆ ಈ ಒಂದು ಸ್ಟಾರ್ಟ್ ಮಾಡೋ ಮುಂಚೆ ಇನ್ನೊಂದು ಡಿಸ್ಕ್ರಿಪ್ಷನ್ ಯಾರೆಲ್ಲ ನೋಡ್ತಾರೆ ಪ್ಲೀಸ್ ಕಾಲ್ಸ್ ವಹಿಸಬೇಕು ಒಂದು ಸಬ್ಸ್ಕ್ರೈಬ್ ಟನ್ ಅಂತ ಕ್ಲಿಕ್ ಮಾಡಿ. ಈಗ ನಾನು ನಿಮಗೆ ಹೇಳ್ತೀನಿ 5 ಇಂಪಾರ್ಟೆಂಟ್ ಮಿಸ್ಟೇಕ್ ಹೇಳ್ತೀನಿ, ಪಾಯಿಂಟ್ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದರಲ್ಲಿ ಯಾವುದಾದ್ರೂ ಒಂದು ಇಷ್ಟ ಆದರೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ ಈ ಒಂದು ಸ್ಟಾರ್ಟ್ನ ಬನ್ನಿ. ಅದಕ್ಕಿಂತ ಮುಂಚೆ ನನ್ನೊಂದು ಯೂಟ್ಯೂಬ್ ಚಾನಲ್ ಕೂಡ ಇನ್ನೂ ಫೇಸ್ಬುಕ್ಕಲ್ಲಿ ಯಾರೆಲ್ಲ ವೀಡಿಯೋ ನೋಡ್ತಾರೆ ಜಸ್ಟ್ ಒಂದು ಫೇಸ್ಬುಕ್ ಒಂದು ಫಾಲೋ ಮಾಡ್ಕೊಳ್ಳಿ. ಹೊಸದಾಗಿ ವೀಡಿಯೋ ಅಪ್ಲೋಡ್ ಮಾಡ್ತೀನಿ, ಅಲ್ಲಿ ಕೂಡ ಸಪೋರ್ಟ್ ಸಿಗಲಿ ಅಂತ ಇವತ್ತೊಂದು ಸ್ಟಾರ್ಟ್ನ ಬನ್ನಿ. ಮೊದಲನೇ ಬಂದ್ಬಿಟ್ಟು ನನಗೆ ತುಂಬ ಸಿಂಪಲ್ ಒಂದೊಂದಂಗೆ ಹೇಳ್ತೀನಿ. ಈ ಫ್ಲಿಪ್ಕಾರ್ಟ್ ಮತ್ತು ಈ ಅಮೆಝಾನ್ ಇಬ್ಬರು ಸೇರಿ ತುಂಬ ಮೋಸ ಸ್ಕ್ಯಾಮ್ ನಡೀತಿದೆ. ತುಂಬ ಇದು ನಡೀತಿದೆ. ನಾನು ಈ ಒಂದು ವಿಡಿಯೋ ಮಾಡೋ ಉದ್ದೇಶ ಯಾರು ಕೂಡ ಮೋಸ ಹೋಗ್ಬೇಡಿ. ಯಾಕಂದರೆ ಅಮೌಂಟ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ನೀವು ನೀವು ತುಂಬ ಕಷ್ಟಪಟ್ಟು ದುಡ್ದಿರ್ತೀವಿ. ನಮ್ಮ ಮಿಡಲ್ ಕ್ಲಾಸು ಪ್ರತಿದಿನಕ್ಕೆ ಮಿನಿಮಮ್ 300-400 ರೂಪಾಯಿ ಕೂಲಿ ಕೆಲಸ ಮಾಡಿ ದುಡ್ದಿರ್ತೀವಿ. ಅದು ಬಟ್ ಇನ್ವೆಸ್ಟ್ ಮಾಡಿ ನಾವು ಯಾವುದೊಂದು ಪ್ರಾಡಕ್ಟ್ ತೊಗೊಂಡಿರ್ತೀವಿ, ಆ ಪ್ರಾಡಕ್ಟ್ ಎಲ್ಲ ಸ್ಕ್ಯಾಮ್ ಆಗಿರುತ್ತೆ, ನಮ್ಗೆ ಗೊತ್ತಿರಲ್ಲ. ಅದಕ್ಕೋಸ್ಕರ ನಿಮಗೆ ಒಂದೊಂದೇ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಮೊದಲನೇ ತಪ್ಪು ಮಿಸ್ಟೇಕ್ ಬಂದ್ಬಿಟ್ಟು ಏನಪ್ಪ, ಫೇಕ್ ಇಮೇಜಸ್ ಅಂತ ಬಂದ್ಬಿಟ್ಟು. ಇದು ಅಮೆಝಾನ್ ಆಗಿರ್ಬೋದು ಮತ್ತು ಫ್ಲಿಪ್ಕಾರ್ಟ್ ಆಗಿರ್ಬೋದು. ಫೇಕ್ ಇಮೇಜಸ್ ಅಂದರೆ ಹೇಳ್ಬೇಕಾದ್ರೆ ಮೊದಲನೇ ಬಂದ್ಬಿಟ್ಟು, ಈಗ ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ಏನು ಮಾಡ್ತಾರೆ, ಬ್ರ್ಯಾಂಡ್ಗಳು ಏನು ಮಾಡ್ತಾರೆ, ಬ್ರ್ಯಾಂಡ್ ಓನರ್ಗಳು ಏನು ಮಾಡ್ತಾರೆ, ಅವರಿಗೆ ಪ್ರಮೋಷನ್ ಅನ್ನು ಕೊಟ್ಬಿಡ್ತಾರೆ. ಪ್ರಮೋಷನ್ ಅನ್ನು ಕೊಡೋದಂದ್ರೆ ಅವ್ರು ಏನು ಮಾಡ್ತಾರೆ, ಏನಪ್ಪ ಕೇವಲ 1999 ಒಂದು OnePlus ಮೊಬೈಲ್ ಸಿಗುತ್ತೆ. ನಾನು ನಿಮಗೆ ಮೇಲ್ಗಡೆ ಫೋಟೋ ಕೂಡ ಹಾಕ್ತಾ ಇರ್ತೇನೆ ನೋಡ್ಕೊಳ್ಳಿ. ಮತ್ತು ಅದ್ರ ಜೊತೆಗೆ ಕೇವಲ 99 ರೂಪಾಯಿಗೆ ಒಂದು ಇಯರ್ಬೋರ್ಡ್ ಸಿಗುತ್ತೆ. ಮತ್ತು ಅದ್ರ ಜೊತೆಗೆ ಅದೇ ರೀತಿ ಕೂಡ ಒಂದು ನಿಮಗೆ ಐಫೋನ್ ಮೊಬೈಲ್ ಕೂಡ ಸಿಗುತ್ತೆ. ಎಷ್ಟಪ್ಪ ಅಂದ್ರೆ ಕೇವಲ 1300 ಮೇಲ್ಗಡೆ ಅಮೌಂಟ್ ಕೊಟ್ಟರೆ, ಜಸ್ಟ್ 1300 ರೂಪಾಯಿ ಅಮೌಂಟ್ ಕೊಟ್ಟರೆ ನಿಮಗೆ ಐಫೋನ್ ಸಿಗುತ್ತೆ. ಈ ರೀತಿ ಸಿಗುತ್ತೆ ಅಂತ ಕೆಲವೊಂದಷ್ಟು ಈ ರೀತಿ ಒಂದು ಇಮೇಜ್ಗಳು ಪ್ಲೇ ಆಗ್ತದೆ. ಮತ್ತು ಅದ್ರ ಜೊತೆ ತುಂಬ ಜನ ಹೇಳ್ತಿದ್ದಾರೆ, ₹1 ಕೆಲವೊಂದಷ್ಟು ಇಯರ್ಫೋನ್ ಸಿಗುತ್ತೆ, ₹1 ಒಂದು ಫೋನ್ ಸಿಗುತ್ತೆ. ಅಂದರೆ ಕೇವಲ ₹1 ಪೇ ಮಾಡಿದ್ರೆ ಸಾಕು ನಿಮ್ಮ ಮೊಬೈಲ್ ಸಿಗುತ್ತೆ. ಕೇವಲ ₹1 ಪೇ ಮಾಡಿದರೆ ನಿಮಗೆ ಅಂದರೆ ಬೇರೆ ಬೇರೆ ರೀತಿ ಇದನ್ನು ಸಿಗುತ್ತೆ ಅಂತ ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ಕೂಡ ಪ್ರಮೋಷನ್ ಮಾಡ್ತಾರೆ. ಟೆಲಿಗ್ರಾಮಲ್ಲಿ ಜಾಯ್ನ್ ಆಗಿ ಆಫರ್ ಸಿಗುತ್ತೆ, ಅಲ್ಲಿ ಬಂಪರ್ ಆಫರ್ ಇರುತ್ತೆ, ಲಾಟ್ರಿ ಇರುತ್ತೆ, ಅಲ್ಲಿ ಅದರಿಂದ ನೀವು ಪರ್ಚೇಸ್ ಮಾಡ್ಬೋದು ಅಂತ ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ಕೂಡ ಹೇಳ್ತಾ ಇರ್ತಾರೆ. ಅವರೆಲ್ಲ ಪ್ರಮೋಷನ್ನಿಂದ ದುಡ್ಡು ಬರುತ್ತೆ, ಅವರೆಲ್ಲ ಹೇಳ್ತಾರೆ. ಆದ್ರೆ ಬಟ್ ಯಾರು ಕೂಡ ಈ ರೀತಿ ಹೇಳಲ್ಲ. ಆ್ಯಕ್ಚುಲಿ ಬಟ್ ನಾನು ನಿಮಗೆ ಹೇಳ್ತೀನಿ, ಈ ರೀತಿ ನೀವು ಏನು ಫೇಕ್ ಇಮೇಜಸ್ ಇದೆಲ್ಲ ಇದರಿಂದ ಯಾರು ಕೂಡ ಮೋಸ ಹೋಗಕ್ಕೆ ಹೋಗ್ಬೇಡಿ. ಯಾಕಪ್ಪ ನಾನು ಸ್ವಲ್ಪ ನೀವು ಥಿಂಕ್ ಮಾಡ್ಕೊಳ್ಳಿ. 20,000 50,000 ಇದ್ದಂಥ ಮೊಬೈಲ್ಸು ಕೇವಲ ₹1 ₹2 ಯಾರು ಕೊಡ್ತಾರೆ? ಯಾರು ಕೂಡ ಕೊಡಲ್ಲ. ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ಟೆಲಿಗ್ರಾಮ್ ಆಫರ್ ಸಿಗುತ್ತೆ, ಡೀಲ್ ಸಿಗುತ್ತೆ, ರಾತ್ರಿ 12 ಗಂಟೆ ಡೀಲ್ ಸಿಗುತ್ತೆ, ಈ ಟೆಲಿಗ್ರಾಮಲ್ಲಿ ಜಾಯ್ನ್ ಆಗಿ, ಆ ಟೆಲಿಗ್ರಾಮ್ ಜಾಯ್ನ್ ಆಗಿ. ಅವರು ಏನು ಮಾಡ್ತಾರೆ, ಟೆಲಿಗ್ರಾಮ್ ಅನ್ನೋದು ಜಾಯಿನ್ ಮಾಡಿಸ್ಕೋತಾರೆ ಅವ್ರ ಗ್ರೂಪಲ್ಲಿ. ಆದ್ರೆ ಬಿಟ್ಟು ಅದೆಲ್ಲ ಫೇಕ್ ಇದೆ. ಇದರಲ್ಲಿ ನೀವು ದುಡ್ಡು ಕಳ್ಕೊಕ್ಕೆ ಹೋಗ್ಬಿಡಿ. ಆ್ಯಕ್ಚುಲಿ ಉಂಟು ಎಲ್ಲರಿಗೆ ಹೇಳ್ತೀನಿ, ಮೇನ್ ಇಂಪಾರ್ಟೆಂಟ್ ಯಾವುದೇ ಕಾರಣಕ್ಕೂ ಫೇಕ್ ಇಮೇಜಸ್ಗೆ ನೀವು ಯಾವುದು ಅಂದರೆ, ಈಗ ಸೇಲ್ ಸ್ಟಾರ್ಟ್ ಆದ ತಕ್ಷಣ ಇದು ತುಂಬ ವೈರಲ್ ಆಗಿಬಿಡುತ್ತೆ. ಫೇಕ್ ಇಮೇಜಸ್ಸು, ಲಿಂಕ್ ಕಳಿಸೋದು, ತರಪಟ್ಟಿ ಈ ರೀತಿ ಮಾಡ್ತಾ ಇರ್ತಾರೆ. ಯಾವುದೇ ಕಾರಣಕ್ಕೂ ಮೋಸ ಹೋಗ್ಬಿಡಿ. ಇದು ಮೇನ್ ಇಂಪಾರ್ಟೆಂಟ್ ಬಂದ್ಬಿಟ್ಟು ಮೊದಲನೇ ಮಿಸ್ಟೇಕ್. ಯಾರು ಕೂಡ ಮಾಡ್ಕೊಳ್ಳಿ, ಈ ಒಂದು ತಪ್ಪು ಯಾರು ಕೂಡ ಮಾಡ್ಕೊಳ್ಳಿ. ಇದು ಮೊದಲನೇದು ಬಂದ್ಬಿಟ್ಟು. ಇನ್ನು ಸೆಕೆಂಡ್ ಬಂದ್ಬಿಟ್ಟು ಏನಪ್ಪ, ಎಕ್ಸ್ಚೇಂಜ್ ಅಂದರೆ ಮೊಬೈಲ್ ಎಕ್ಸ್ಚೇಂಜ್ ಸ್ಕ್ಯಾಮ್ ಅಂತ ಬಂದ್ಬಿಟ್ಟು. ಎಕ್ಸ್ಚೇಂಜ್ ಸ್ಕ್ಯಾಮ್ ಅಂದರೆ ಯಾವ ರೀತಿ ಅಂದ್ರೆ, ಎಕ್ಸಾಂಪಲ್ ಆಗಿ ಬಂದ್ಬಿಟ್ಟು, ಈಗ ನನ್ನ ಹತ್ರ ಒಂದು ಮೊಬೈಲ್ ಇದೆ, ನನ್ನ ಹತ್ರ ಒಂದು ಸ್ಯಾಮ್ಸಂಗ್ ಮೊಬೈಲ್ ಇದೆ. ಆ ಒಂದು ಮೊಬೈಲ್ ನಾನು ಎಕ್ಸ್ಚೇಂಜ್ ಮಾಡ್ತಾಯಿದ್ದೀನಿ. ಎಕ್ಸ್ಚೇಂಜ್ ಮಾಡ್ಬೇಕಾದ್ರೆ ನನ್ನೊಂದು ಮೊಬೈಲಲ್ಲಿ 2 ಆಪ್ಷನ್ ಬರ್ತಾ ಇದೆ. ಏನಪ್ಪ, ಒಂದು ಬೈ ವಿತ್ ಎಕ್ಸ್ಚೇಂಜ್ ಅಂತ ಇದೆ, ಅದ್ರ ಜೊತೆ ವಿದೌಟ್ ಎಕ್ಸ್ಚೇಂಜ್ ಅಂತ ಇದೆ. ಅದರಲ್ಲಿ ನೀವು ಏನಾದರೂ ಎಕ್ಸ್ಚೇಂಜ್ ಮಾಡ್ತಾ ಇದ್ದಾರೆ ಮೊಬೈಲು, ಆ ಒಂದು ಮೊಬೈಲಿಗೆ ಮ್ಯಾಕ್ಸಿಮಮ್ ಎಷ್ಟು ಅಮೌಂಟ್ ಹೋಗುತ್ತೆ ಅಂದರೆ ಜಾಸ್ತಿ ಇಲ್ಲ, 15,000 ಮೇಲ್ಗಡೆ ಅಮೌಂಟ್ ಹೋಗುತ್ತೆ, ಜಾಸ್ತಿ ಅಮೌಂಟ್ ಹೋಗಲ್ಲ.
15,000 ಮೇಲ್ಗಡೆ ಅಮೌಂಟ್ ಹೋಗುತ್ತೆ. ಅದಕ್ಕಿಂತ ಅದೇ ಒಂದು ಮೊಬೈಲ್ದವರು ಯಾವ ರೀತಿ ಅವರು ಸ್ಕ್ಯಾಮ್ ಮಾಡ್ತಾರೆ ಅಂದರೆ ಎಕ್ಸ್ಚೇಂಜ್ ಆಫರ್ ಯಾವ ರೀತಿ ಸ್ಕ್ಯಾಮ್ ಮಾಡ್ತಾರೆ ಅಂದರೆ ಹೇಳ್ಬೇಕಾರೆ, ನಮ್ಮ ಮೊಬೈಲು ತಗೋತಾರೆ, ಅದೇ ಒಂದು ಮೊಬೈಲು ರಿಟರ್ನ್ ಅಂತ ಒಂದು ಹಾಕ್ತಾರೆ. ಅಂದರೆ ನೀವು ರಿಟರ್ನ್ ಅಂತ ಸರ್ಚ್ ಮಾಡ್ಕೊಳ್ಳೋ ಅದೇ ಒಂದು ಮೊಬೈಲು 30,000 40,000 ಅಮೌಂಟಲ್ಲಿ ಅವರು ವಾಪಸ್ಸು ಮಾರ್ತಾರೆ, ಸೇಲ್ ಮಾಡ್ತಾರೆ. ಆದ್ರೆ ಬಟ್ ನೀವೇನಂದ್ರೆ ನಿಮ್ಮಿಂದ 15,000 ರೂಪಾಯಿ ಮೊಬೈಲ್ ತಗೋತಾರೆ, ಅದನ್ನ ಸೇಲ್ ಮಾಡೋದು 40-30,000 ರೂಪಾಯಿ ಸೇಲ್ ಮಾಡ್ತಾರೆ. ಇದು ಎಕ್ಸ್ಚೇಂಜ್ ಸ್ಕ್ಯಾಮ್ ನಡೀತಾ ಇದೆ ತುಂಬ ಜನರಿಗೆ. ಯಾಕಂದ್ರೆ ತುಂಬ ಜನಕ್ಕೆ ಗೊತ್ತಾಗಲ್ಲ ಆ್ಯಕ್ಚುಲಿ ಮುಟ್ಟು. ಯಾಕಂದ್ರೆ ನನ್ನ ಹತ್ರ ಒಂದು ಮೊಬೈಲ್ ಈಗ ಐಫೋನ್ ಸೇಲ್ ಮಾಡ್ತೀನಿ, ಚೇಂಜ್ ಮಾಡ್ತೀನಿ, ಎಕ್ಸ್ಚೇಂಜ್ ಆಫರ್ ಅಂತ ತಕ್ಷಣ ನಾವು ಏನು ಮಾಡ್ತೀವಿ, ಚೇಂಜ್ ಮಾಡೋಕೆ ಹೋಗ್ತೀವಿ. ಅದ್ರ ಬಟ್ ದಯವಿಟ್ಟು ಯಾರು ಕೂಡ ಚೇಂಜ್ ಮಾಡೋಕೆ ಹೋಗ್ಬಿಡಿ. ಈ ಸೇಲ್ ಬಂದಿದೆ ಅಂದ ತಕ್ಷಣ ಎಲ್ಲ ಮಾಡ್ತೀರಾ, ಈ ಚೇಂಜ್ ಮಾಡಿ ನಾನು ಬೇರೆ ಮೊಬೈಲ್ ಅಪ್ಡೇಟ್ ಮಾಡ್ತೀನಿ ಅಂತ ಹೇಳ್ತಾರೆ. ದಯವಿಟ್ಟು ನಿಮ್ಮ ಹತ್ರ ಮೊಬೈಲ್ ಇದ್ದರೆ ನಿಮ್ಮ ಫ್ರೆಂಡ್ಸ್ ಅಥವಾ ಇಲ್ಲಾಂದ್ರೆ ನಿಮ್ಮ ಸಿಸ್ಟರ್ಸ್, ನಿಮ್ಮ ತಂಗಿ, ನಿಮ್ಮ ಮಮ್ಮಿ, ನಿಮ್ಮ ತಂದೆ ಅವ್ರಿಗಿದ್ರೆ ಅವ್ರು ಕೊಡಿ. ನಿಮ್ಮ ತಾಯಿ ತಂದೆಗೆ ಮತ್ತು ನಿಮ್ಮ ಬ್ರದರ್ಸ್ ಯಾರಾದ್ರೂ ಅವ್ರಿಗೆ ಕೂಡ ಮೊಬೈಲ್ ಯೂಸ್ ಆಗಲಿ. ಅದ್ರ ಬಿಟ್ಟು ಹೊಸ ಮೊಬೈಲ್ ತೊಗೊಳ್ಳಿ. ಅದ್ರ ಬಿಟ್ಟು ಈ ಎಕ್ಸ್ಚೇಂಜ್ ಆಫರ್ ಮಾತ್ರ ಯಾವುದೇ ಕಾರಣಕ್ಕೂ ಮಾಡೋಕೋಬೇಡಿ. ಯಾಕಂದ್ರೆ ನಿಮ್ಗೆ ಗೊತ್ತಾಗಲ್ಲ ಆ್ಯಕ್ಚುಲಿ ಉಂಟು. ತುಂಬ ಇಂಪಾರ್ಟೆಂಟ್ ಎಲ್ಲರಿಗೆ ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಈ ರೀತಿ ಮಾಡೋಕೋಬೇಡಿ. ಇದು ಮೇನ್ ಇಂಪಾರ್ಟೆಂಟ್. ಸೆಕೆಂಡ್ ಮಿಸ್ಟೇಕ್ ಬಂದ್ಬಿಟ್ಟು ಇನ್ನು ಥರ್ಡ್ ತಪ್ಪು ಬಂದ್ಬಿಟ್ಟು ಏನಪ್ಪ ಅಂದರೆ ತುಂಬ ಸಿಂಪಲು, ಫೇಕ್ ಪ್ರಾಡಕ್ಟ್ ಅಂತ ಬಂದ್ಬಿಟ್ಟು. ಫೇಕ್ ಪ್ರಾಡಕ್ಟ್ ಅಂದರೆ ಏನಪ್ಪ ಅಂದರೆ ತುಂಬ ಚೆನ್ನಾಗಿ ಆಗುತ್ತೆ. ಯಾಕಂದರೆ ಈಗ ನೀವು ಯಾವುದೊಂದು ಪ್ರಾಡಕ್ಟ್ ಈಗ ಕಡಿಮೆ ಪ್ರೈಸಲ್ಲಿ ಇದೆ ಅಂತ ಪ್ರಾಡಕ್ಟ್ ನೀವು ಏನು ಮಾಡ್ತೀರಾ, ಸೇಲ್ ಮಾಡೋದಕ್ಕೆ ಅಮೌಂಟ್ ಹಾಕಿ ಅದನ್ನ ಏನು ಮಾಡ್ತೀರಾ, ಸೇಲ್ ಪರ್ಚೇಸ್ ಮಾಡ್ತೀರಾ. ಅದು ಬರುತ್ತೆ, ಆವಾಗ ಅದು ಪ್ರಾಡಕ್ಟ್ ಇರಲ್ಲ ಒಂದೊಂದು ಆ್ಯಕ್ಚುಲಿ ಅಮೌಂಟು. ತುಂಬ ನಾನು ನೋಡಿದ್ದೀನಿ ಕೆಲವೊಂದಷ್ಟು ಕಡೆ ಆಗಿದೆ. ಏನಪ್ಪ ಅಂದರೆ ಇಮೇಜನ್ ಬಾಕ್ಸ್ ಅಂತ ಬಂದಿರುತ್ತೆ, ಡೆಲಿವರಿ ಬಾಯ್ ಕೊಡ್ತಾರೆ. ಅದ್ರ ಬಟ್ ಆ ಒಂದು ಡೆಲಿವರಿ ಬಾಕ್ಸಲ್ಲಿ ಆ ಪ್ರಾಡಕ್ಟ್ ಇರಲ್ಲ, ಬೇರೆ ಒಂದು ಇರುತ್ತೆ. ಈಗ 15,000 ಮೊಬೈಲ್ ಪರ್ಚೇಸ್ ಮಾಡಿದ್ರೆ ಆ ಮೊಬೈಲ್ ಇರಲ್ಲ, ಬೇರೆ ಒಂದು ಇದಿರುತ್ತೆ. ಫ್ಲಿಪ್ಕಾರ್ಟ್ನಲ್ಲಿ ಕೂಡ ಅದೇ ರೀತಿ ಈ ಸೇಲ್ ಟೈಮ್ನಲ್ಲಿ ಈ ರೀತಿ ನಡೀತಾ ಇರುತ್ತೆ. ಈ ಕೆಲವೊಂದಷ್ಟು ತುಂಬ ಪ್ರಾಬ್ಲಮ್ ಆಗ್ತದೆ. ತುಂಬ ಜನ ಯೂಟ್ಯೂಬರ್ಸ್ ಕೂಡ ಇದ್ರ ಬಗ್ಗೆ ವಿಡಿಯೋ ಮಾಡಿದ್ದಾರೆ, ನಾನು ಕೂಡ ನೋಡಿದ್ದೀನಿ ಆ್ಯಕ್ಚುಲಿ ಮುಟ್ಟು. ಆ ಒಂದು ಕಾರಣಕ್ಕೋಸ್ಕರ ಈ ಫೇಕ್ ಪ್ರಾಡಕ್ಟ್ ಏನಿದಲ್ಲ, ಈ ಫೇಕ್ ಪ್ರಾಡಕ್ಟ್ ಅಂದರೆ ನೀವು ಯಾವುದೋ ಒಂದು ಪ್ರಾಡಕ್ಟ್ ಸೇಲ್ ಮಾಡುವಾಗ ಮೇನ್ ಇಂಪಾರ್ಟೆಂಟ್ ಚೆಕ್ ಮಾಡ್ಕೊಳ್ಳಿ, ಸೇಲ್ ಮಾಡಿ. ಆ ಸೇಲ್ ಮಾಡಿದ ತಕ್ಷಣ ನೀವು ಏನು ಮಾಡೋದು, ನಿಮಗೊಂದು ಆಪ್ಷನ್ ಇರುತ್ತೆ, ಓಪನ್ ಡೆಲಿವರಿ ಅಂತ ಒಂದು ಆಪ್ಷನ್ ಇರುತ್ತೆ ಅಮೆಜಾನ್ನಲ್ಲಿ. ಆ ಓಪನ್ ಡೆಲಿವರಿ ಮೂಲಕ ನೀವೇನು ಮಾಡ್ಕೊ, ಒಂದು ವಿಡಿಯೋ ಮಾಡ್ಕೊಳ್ಳಿ. ನೀವು ಅನ್ಬಾಕ್ಸಿಂಗ್ ಅಂದರೆ ನಿಮ್ಮ ಮೊಬೈಲ್ ಅಂದರೆ ನಿಮ್ಮ ಬಾಕ್ಸ್ ಓಪನ್ ಮಾಡುವಾಗ ನಿಮ್ಮ ಮೊಬೈಲಿಂದ ಒಂದು ವಿಡಿಯೋ ಶೂಟ್ ಮಾಡ್ಕೊಳ್ಳಿ, ಅಂದರೆ ಅನ್ಬಾಕ್ಸಿಂಗ್ ಮಾಡುವಾಗ. ಆವಾಗ ಆ ಒಂದು ವಿಡಿಯೋ ನೀವು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಏನಾದರೂ ಒಂದು ವೇಳೆ ಪ್ರಾಡಕ್ಟ್ ಡ್ಯಾಮೇಜ್ ಆಗಿದ್ದರೆ, ಏನಾದರೂ ಬೇರೆ ಇದ್ದರೆ ಆ ವಿಡಿಯೋ ಮೂಲಕ ನೀವೇನು ಮಾಡೋದು, ಆ ಒಂದು ಇಮೇಜನ್ ಕಂಪ್ನಿದವರು ಬ್ರ್ಯಾಂಡ್ ಕಾಂಟ್ಯಾಕ್ಟ್ ಮಾಡಿ, ಈ ರೀತಿ ಆಗಿದೆ, ಇದ್ರ ಮೇಲೆ ನಾನು ಆ್ಯಕ್ಷನ್ ತೊಗೋತೀನಿ ಅಂದ ತಕ್ಷಣ ಅವ್ರು ಏನು ಮಾಡ್ತಾರೆ, ವಾಪಸ್ ಆ ಕಂಪ್ನಿದವರು ನಿಮ್ಮ ಹತ್ರ ಪ್ರೂಫ್ ಇದ್ದರೆ, ವಿಡಿಯೋ ಎಲ್ಲ ಇದ್ದರೆ ಏನು ಮಾಡ್ತಾರೆ, ನಿಮಗೆ ರಿಫಂಡ್ ಮಾಡ್ತಾರೆ ಒಂದು ಅಮೌಂಟು, ಇಲ್ಲಾಂದ್ರೆ ನಿಮಗೆ ಬೇರೆ ರಿಪ್ಲೇಸ್ ಪ್ರಾಡಕ್ಟ್ ಕೊಡ್ತಾರೆ. ಆ ಒಂದು ಕಾರಣಕ್ಕೋಸ್ಕರ ದಯವಿಟ್ಟು ಯಾರು ಕೂಡ ಮಾಡೋಕೋಬೇಡಿ. ಅದ್ರ ಜೊತೆ ತುಂಬ ಜನ ಏನು ಮಾಡ್ತಾರೆ, ಮೋಸ ಹೋಗ್ತಾರೆ. ಮೋಸ ಅಂದರೆ ಯಾವ ರೀತಿ ಅಂದ್ರೆ, ಈ ಒಳ್ಳೆ ಒಂದು ಬ್ರ್ಯಾಂಡ್ ಕಂಪ್ನಿ ಮೊಬೈಲ್ ಇದೆ, ಬ್ರ್ಯಾಂಡ್ ಕಂಪ್ನಿ ಇಯರ್ಬೋಡ್ಸ್ ಇದೆ. ಆ್ಯಕ್ಚುಲಿ ಮುಟ್ಟು ಇಯರ್ಬೋಡ್ಸ್ ತುಂಬ ಮೋಸ ಆಗುತ್ತೆ. ಯಾಕಂದ್ರೆ ಈ ಸೇಲ್ ಟೈಮ್ನಲ್ಲಿ ಐಫೋನ್ ಇಯರ್ಬೋಡ್ಸ್ ಅಂದರೆ ಆ್ಯಪಲ್ ಇಯರ್ಬೋಡ್ಸ್ ಒಂದು 20,000-30,000 ಇಯರ್ಬೋಡ್ಸ್ ಇರುತ್ತೆ. ಅದು ಕೇವಲ 2,000 ಇಯರ್ಬೋಡ್ಸ್ ಕೂಡ ಇರುತ್ತೆ, ನಿಮಗೆ ಗೊತ್ತಾಗಲ್ಲ. ಜಸ್ಟ್ ನೀವೇನು ಮಾಡ್ತಾರೆ, ಅದು ಒರಿಜಿನಲ್ ಬ್ರ್ಯಾಂಡ್ ಅಂತ ತೊಗೊಂಡು ಏನು ಮಾಡ್ತಾರೆ, ಅಮೌಂಟ್ ಹಾಕಿ ಬಿಟ್ಬಿಡ್ತಾರೆ. ಅಂದರೆ ಅಮೌಂಟ್ ಹಾಕಿ ನೀವೇನು ಮಾಡ್ತಾರೆ, ತೊಗೊಂಡ್ಬಿಡ್ತಾರೆ. ಅದೇ ರೀತಿ ಸೇಮ್ ಕೂಡ 2,000 ರೂಪಾಯಿ ಅಮೌಂಟಲ್ಲಿ ಕೂಡ ನಿಮಗೆ ಇಯರ್ಬೋಡ್ಸ್ ಸಿಗುತ್ತೆ. ಮತ್ತು ಅದ್ರ ಜೊತೆಗೆ ನೀವು ಯಾವುದೊಂದು ಮೊಬೈಲ್ ತೊಗೋಬೇಕಾದ್ರೆ ಮೇನ್ ಇಂಪಾರ್ಟೆಂಟ್ ನೀವು ಏನು ಮಾಡ್ಕೊಳ್ಳಿ, ಈಗ ನೀವು ಒಂದು ಮೊಬೈಲ್ ತೊಗೊಂಡಿರೋ ಪ್ರಾಡಕ್ಟು, ಆ ಒಂದು ಮೊಬೈಲ್ ತೊಗೊಂಡ ನಂತರ ನೀವು ಏನು ಮಾಡ್ಕೋಬೇಕು, ಆ ಒಂದು ಬ್ರ್ಯಾಂಡ್ ಏನಿದೆಯಲ್ಲ ಅದರದ್ದೇ ಒಂದು ವೆಬ್ಸೈಟ್ ಇರುತ್ತೆ. ಅಲ್ಲಿ ಅಂದರೆ EMI ಅಂದರೆ IMEI ನಂಬರ್ ಅಂತ ಒಂದು ಇರುತ್ತೆ. ನಿಮ್ಮ ಮೊಬೈಲ್ IMEI ನಂಬರ್ ಅಂತ ಬಂದ್ಬಿಟ್ಟು ಆ ಒಂದು IMEI ನಂಬರ್ ನೀವು ಏನು ಮಾಡಬೇಕು, ನಿಮ್ಮ ಮೊಬೈಲ್ ಬಾಕ್ಸ್ ಹಿಂದ್ಗಡೆ ಅಥವಾ ಜೊತೆಗಿದ್ದರೆ ಆ ಒಂದು ವೆಬ್ಸೈಟಲ್ಲಿ IMEI ನಂಬರ್ ಹಾಕಿ ಅಲ್ಲಿ ಸರ್ಚ್ ಅಂದರೆ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಮೊಬೈಲ್ ಯಾವಾಗಲಿಂದ ಆ್ಯಕ್ಟಿವ್ ಆಗಿದೆ, ಯಾವಾಗಲಿಂದ ಸ್ಟಾರ್ಟ್ ಆಗಿದೆ, ನಿಮ್ಮ ಮೊಬೈಲ್ ಈಗಾಗಲೇ ಯಾರಾದರೂ ಆ್ಯಕ್ಟಿವ್ ಮಾಡಿದಾರ, ಯೂಸ್ ಮಾಡಿದಾರ ಇಲ್ವೇ ಎಲ್ಲ ಗೊತ್ತಾಗುತ್ತೆ. ಅದರಲ್ಲಿ ನೀವು ಏನಾದರೂ ಇವಾಗ ಆ್ಯಕ್ಟಿವ್ ಮಾಡಿದ್ರೆ ಇವತ್ತಿನ ಡೇಟ್ ತೋರಿಸುತ್ತೆ. ಅದರಿಂದ ಏನಂದ್ರೆ ನಿಮ್ಗೆ ಗೊತ್ತಾಗುತ್ತೆ, ಈ ಮೊಬೈಲ್ ಇನ್ನೊಬ್ರು ಯೂಸ್ ಮಾಡಿದ ಮೊಬೈಲ್ ಕೂಡ ಬರ್ತವೆ ಒಮ್ಮೆ. ಅಂದರೆ ಇನ್ನೊಬ್ರು ಯೂಸ್ ಮಾಡಿರ್ತಾರೆ ಮೊಬೈಲ್, ಅವ್ರು ಏನು ಮಾಡಿರ್ತಾರೆ, ರಿಪ್ಲೇಸ್ ಮಾಡಿಬಿಡ್ತಾರೆ. ಅಂದರೆ ನನಗೆ ಈ ಮೊಬೈಲ್ ಪ್ರಾಡಕ್ಟ್ ಇಷ್ಟ ಇಲ್ಲ ಅಂತ ಹೇಳಿ ವಾಪಸ್ ಅಂದರೆ ರೀಪ್ಲೇಸ್ ಆಗ್ತಾರೆ. ಅದೇ ಪ್ರಾಡಕ್ಟ್ ಬಂದು ವಾಪಸ್ ನಿಮಗೆ ಬರುತ್ತೆ. ಅದರಲ್ಲಿ ಏನೇನು ಡ್ಯಾಮೇಜ್ ಆಗಿರುತ್ತೆ ನಿಮ್ಗೆ ಗೊತ್ತಾಗಲ್ಲ, ಅದ್ರಲ್ಲಿ ನೀವು ತೊಗೊಂಡ್ಬಿಡ್ತೀರ. ಆ ಒಂದು ಕಾರಣಕ್ಕೋಸ್ಕರ ಹೇಳ್ತಾನೆ, ಈ ಸೇಲ್ ಟೈಮ್ದಲ್ಲಿ ಯಾವುದೇ ಒಂದು ಮೊಬೈಲ್ ತೊಗೊಳ್ಳಿ, ನೀವು ಪ್ರೈಸ್ ಒಂದು ಕಡಿಮೆ ಇರುತ್ತೆ, ಅದರ ಬಟ್ ನೀವು ಏನು ಮಾಡ್ತಾರೆ, 50,000 ಇದ್ದು 30,000 ಅಂತ ತೊಗೊಂಡ್ಬಿಟ್ಬಿಡ್ತಾರೆ. ಆದರೆ ಬಟ್ ಆ ರೀತಿ ಯಾರು ಕೂಡ ಮೋಸ ಹೋಗ್ಬೇಡಿ ದಯವಿಟ್ಟು. ಅದರಲ್ಲಿ ನಾನು ಮೇನ್ ಇಂಪಾರ್ಟೆಂಟ್ ಹೇಳ್ತೇನೆ, ಆ ಒಂದು ಮೊಬೈಲ್ ಎಲ್ಲ ಚೆಕ್ ಮಾಡಿ ಅದರಂತ ನೀವು ತೊಗೊಳ್ಳಿ, ಮೇನ್ ಇಂಪಾರ್ಟೆಂಟ್. ಇದು ನಿಮಗೆ ಮಾಡೋವಂಥ ಮಿಸ್ಟೇಕ್ ಮೇನ್ ಇಂಪಾರ್ಟೆಂಟ್. ಇದು 3ನೇ ಮಿಸ್ಟೇಕ್. ಇನ್ನು 4ನೇ ಮಿಸ್ಟೇಕ್ ಬಂದ್ಬಿಟ್ಟು ಅಂದರೆ MRP ಸ್ಕ್ಯಾಮ್ ಅಂತ ಬಂದ್ಬಿಟ್ಟು. MRP ಸ್ಕ್ಯಾಮ್ ಅಂದರೆ ತುಂಬ ಇಂಪಾರ್ಟೆಂಟು. ಯಾಕಂದರೆ ತುಂಬ ಜನ ನಮ್ಮ ಯೂಟ್ಯೂಬ್ ಕ್ರಿಯೇಟರ್ಸ್ ಪ್ರಮೋಷನ್ ಮಾಡ್ತಿರ್ತಾರೆ. ಏನಪ್ಪ ಅಂದ್ರೆ 20,000 ಮೊಬೈಲ್ ಇದ್ದು ಕೇವಲ 10,000ದಲ್ಲಿ ಸಿಗುತ್ತೆ, 1,00,000 ಮೊಬೈಲ್ ಇದ್ದು ಕೇವಲ ಒಂದು 20-30,000ದಲ್ಲಿ ಅಮೌಂಟಲ್ಲಿ ಪ್ರೈಸ್ ಸಿಗುತ್ತೆ ಮೊಬೈಲ್ ಅಂತ ತುಂಬ ಜನ ಯೂಟ್ಯೂಬರ್ಸ್ ಮಾಡ್ತಿರ್ತಾರೆ. ಇದು ಸ್ಪಾನ್ಸರ್ ಅಂತ ಸಿಗುತ್ತೆ. ಸ್ಪಾನ್ಸರ್ ಅವ್ರಿಗೆ ದುಡ್ಡು ಕೊಡ್ತಾರೆ, ಬ್ರ್ಯಾಂಡ್ದವ್ರು ದುಡ್ಡು ಕೊಡ್ತಾರೆ. ಅದು ನೋಡಿ ನೀವೇನು ಮಾಡ್ತೀರಾ, 1,00,000 ಇದ್ದು ಕೇವಲ ಒಂದು 70,000 50,000ದಲ್ಲಿ ಮೊಬೈಲ್ ಸಿಗ್ತದೆ, ಬಿಡೋದು ಬೇಡ, ತೊಗೊಂಡ್ಬಿಡೋಣ ಅಂತ ನೀವೇನು ಮಾಡ್ತಾರೆ, ತೊಗೋತೀರ ಮೊಬೈಲು. ಆದರೆ ಬಟ್ ಆ ಮೊಬೈಲು ಅದರ ಒರಿಜಿನಲ್ ಪ್ರೈಸ್ ಏನು ಎಲ್ಲ ನೀವು ತಿಳ್ಕೊಬೇಕು ಆ್ಯಕ್ಚುಲಿ ಉಂಟು. ನಾನು ನಿಮಗೆ ಎಕ್ಸಾಂಪಲ್ ಒಂದು ಮೊಬೈಲ್ ಫೋಟೋ ಹಾಕ್ತೀನಿ ನೋಡಿ. OnePlus ಒಂದು 16,000 ಒಂದು ಟೋಟಲ್ ಬಂದ್ಬಿಟ್ಟು 20,000 ಅಮೌಂಟ್ ಇದೆ. ಅದು 16,000 ರೂಪಾಯಲ್ಲಿ ಲಾಂಚ್ ಮಾಡ್ತಿದ್ದಾರೆ ಸೇಲ್ ಟೈಮ್ನಲ್ಲಿ ಆ್ಯಕ್ಚುಲಿ ಉಂಟು, ನೀವು ನೋಡ್ಕೊಳ್ಳಿ. ಅದೇ ರೀತಿ ಅಂದರೆ ಸ್ಯಾಮ್ಸಂಗ್ ಅಲ್ಟ್ರಾ ಒಂದು ಮೊಬೈಲ್ ಇದೆ. ಆ ಒಂದು ಮೊಬೈಲ್ ಬಂದ್ಬಿಟ್ಟು 1,50,000
ಆ ಒಂದು ಮೊಬೈಲ್ ಪ್ರೈಸ್ ಅದೇ ಈ ಸೇಲ್ ಟೈಮ್ನಲ್ಲಿ ಎಷ್ಟು ಅಮೌಂಟ್ಗೆ ಇದನ್ನು ಸೇಲಲ್ಲಿ ಬಿಡ್ತಾ ಇದ್ದಾರೆ ನೋಡ್ಕೊಳ್ಳಿ. ಎಷ್ಟು ಬಿಡ್ತಾ ಇದ್ದಾರೆ? 69,000 ಬಿಡ್ತಾ ಇದ್ದಾರೆ, ಅಂದರೆ 70,000. ಓಕೆ, 70,000 ಈ ಮೊಬೈಲ್ ಕೊಡ್ತಾರೆ, ನಿಮಗೆ ಅಲ್ಟ್ರಾ ಮೊಬೈಲ್ ಕೊಡಲ್ಲ. ಇದು ನಿಮಗೆ ಎಕ್ಸಾಂಪಲ್ ತೋರಿಸ್ತಾ ಈ ರೀತಿ ಪ್ರೈಸ್ ಇದೆ ಅಂತ ಬರಲ್ಲ. 70,000ದಲ್ಲಿ ಅಲ್ಟ್ರಾ ಮೊಬೈಲ್ ಕೊಡಲ್ಲ ಅವರು. ಮೇನ್ ಇಂಪಾರ್ಟೆಂಟ್ ಅರ್ಥ ಮಾಡ್ಕೊಳ್ಳಿ. ಸೇಲ್ ಟೈಮ್ನಲ್ಲಿ ಈ ರೀತಿ ತೋರಿಸ್ಬಿಡ್ತಾರೆ, ಪ್ರೈಸ್ ಅನ್ನೋದು ಇನ್ಕ್ರೀಸ್ ಮಾಡ್ತಾರೆ. ಈಗ ಈ ರೀತಿ ಇರುತ್ತೆ, ಸೇಲ್ ಟೈಮ್ನಲ್ಲಿ ಮೇಲ್ಗಡೆ ಹೋಗುತ್ತೆ, ಅಪ್ ಡೌನ್ ಇರುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಇರುತ್ತೆ ಪ್ರೈಸ್ ಇವ್ರು ಕೊಟ್ಟಿದ್ದ ಪ್ರೈಸ್ ಆ ಟೈಮ್ ಅದೇ ಒಂದು ಪ್ರೈಸ್ಗೆ ಯಾರು ಕೂಡ ಕೊಡಲ್ಲ. ಆ್ಯಕ್ಚುಲಿ 1.5 ಲಕ್ಷ ಇದ್ದು ಒಂದು 60,000 ಕೊಡ್ತಾರೆ ಅಂದರೆ ಅಷ್ಟು ಕೊಡಲ್ಲ. ಆ್ಯಕ್ಚುಲಿ ನೀವು ಅರ್ಥ ಮಾಡ್ಕೊಳ್ಳಿ. ಪ್ರೈಸ್ ಅಂದರೆ MRPಯಲ್ಲಿ ಸ್ಕ್ಯಾಮ್ ಕೂಡ ಆಗುತ್ತೆ. ಮೇನ್ ಇಂಪಾರ್ಟೆಂಟ್ ಅರ್ಥ ಮಾಡ್ಕೊಳ್ಳಿ. ಯಾವ ರೀತಿ ಸ್ಕ್ಯಾಮ್ ಆಗುತ್ತೆ ಅಂದರೆ, ಈಗ ಆ ಒಂದು ಪ್ರಾಡಕ್ಟ್ ತೊಗೋತಿರಲ್ಲ, ಮೇನ್ ಇಂಪಾರ್ಟೆಂಟ್ ಆ ಪ್ರಾಡಕ್ಟ್ ತೊಗೋಕ್ಕಿಂತ ಮುಂಚೆನೇ ನೀವು ಅಡ್ವಾನ್ಸ್ ಚೆಕ್ ಮಾಡ್ಕೊಳ್ಳಿ. ಈಗ ನಾವು ಪ್ರಾಡಕ್ಟ್ ತೊಗೋತೀನಿ ಅಂದ್ರೆ ಆ ಪ್ರಾಡಕ್ಟ್ ಬಗ್ಗೆ ನೀವು ಏನು ಮಾಡಿ, ನಾಳೆ ಸೇಲ್ ಸ್ಟಾರ್ಟ್ ಆಗ್ತದೆ ಅಂದ್ರೆ ಇವತ್ತೇ ಎಲ್ಲ ನೀವು ನೋಟ್ಸ್ ಮಾಡ್ಕೊಳ್ಳಿ. ಈ ಪ್ರಾಡಕ್ಟ್ ಬೆಲೆ ಇವತ್ತು ಎಷ್ಟಿದೆ, ನಾಳೆ ಎಷ್ಟಿದೆ, ನಾಡ್ದು ಎಷ್ಟಾಗುತ್ತೆ, ಈ ರೀತಿ ಸೇಲಲ್ಲಿ ಚೆಕ್ ಮಾಡಬೇಕು ನೀವು. ಆ್ಯಕ್ಚುಲಿ ಈ ಪ್ರಾಡಕ್ಟ್ ಯಾವ ಒಂದು ಪ್ರಾಡಕ್ಟ್ ತೊಗೋಬೇಕು, ನಾನು ಯಾವ್ಯಾವ ಪ್ರಾಡಕ್ಟ್ಸ್ ತೊಗೋಬೇಕು ಅಂದರೆ ಯಾವ್ಯಾವ ನಾನು ಮೆಟೀರಿಯಲ್ಸ್ ತೊಗೋಬೇಕು, ಐಫೋನ್ ತೊಗೋಬೇಕಾ, ಆ್ಯಂಡ್ರಾಯ್ಡ್ ತೊಗೋಬೇಕಾ, ಇಲ್ಲ TV ತೊಗೋಬೇಕಾ, ಈ ರೀತಿ ನೀವು ಎಲ್ಲ ಡಿಸೈಡ್ ಮಾಡ್ಕೊಳ್ಳಿ. ನಿಮಗೆ ಯಾವುದು ತೊಗೋಬೇಕಂದ್ರೆ ಮೇನ್ ಇಂಪಾರ್ಟೆಂಟ್ ನೀವು ಒಂದು ನೋಟ್ಪ್ಯಾಡಲ್ಲಿ ಬರೆದಿಟ್ಕೊಂಡು ಅದರಂತ ಡಿಸೈಡ್ ಮಾಡ್ಕೊಂಡು ತೊಗೊಳ್ಳಿ. ಆದರೂ ತೊಗೋಬೇಕಾದ್ರೆ ಹಂಗೆ ತೊಗೋಬೇಡಿ, ಅದರ ಒಂದು ಪ್ರೈಸ್ ಕೂಡ ನೋಡ್ಕೊಳ್ಳಿ. ಹಳೆ ಪ್ರೈಸ್ ಈ ಪ್ರೈಸ್ಗೆ ಏನು ಡಿಫ್ರೆಂಟ್ ಇದೆ, ಏನು ಚೇಂಜಸ್ ಇದೆ ಅದನ್ನ ನೋಡ್ಕೊಳ್ಳಿ. ಪ್ರಾಡಕ್ಟ್ ಕೂಡ ಮೇನ್ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಡ್ಯಾಮೇಜ್ ಇದೆ ಏನಿದೆ ಎಲ್ಲ ನೋಡ್ಕೊಂಡು ಅದರಂತರ ನೀವು ತೊಗೊಳ್ಳಿ, ಪರ್ಚೇಸ್ ಮಾಡಿ. ಯಾಕಂದರೆ ಅಮೆಝಾನ್ ಫ್ಲಿಪ್ಕಾರ್ಟ್ ಎಲ್ಲ ಫೇಕ್ ಕೊಡುತ್ತೆ ಅಂತೇನಿಲ್ಲ. ಸ್ವಲ್ಪ ನೀವು ಅಂದಾಜು ನನಗೆ ಮೋಸ ಹೋಗಬೇಡಿ ಅಂತ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಅಮೌಂಟು ಎಷ್ಟೋ ಕೂಲಿ ಕೆಲಸ ಮಾಡಿ ಕಷ್ಟಪಟ್ಟು ಮಾಡಿರ್ತಾರೆ, ಅಮೌಂಟ್ ಯಾವುದೇ ಕಾರಣಕ್ಕೂ ವೇಸ್ಟ್ ಮಾಡ್ಕೋಕೆ ಹೋಗ್ಬೇಡಿ ದಯವಿಟ್ಟು. ಎಲ್ಲರಿಗೆ ವೇಸ್ಟೇ ಆಗಿಬಿಡುತ್ತೆ. ಈಗ ಒಂದು ಮೊಬೈಲ್ ತೊಗೊಂಡಿರ್ತಾರೆ, ಅದು ಮೊಬೈಲ್ ಏನೋ ಪ್ರಾಬ್ಲಮ್ ಇರುತ್ತೆ, ಡ್ಯಾಮೇಜ್ ಇರುತ್ತೆ, ಅದು ನಿಮ್ಗೆ ಗೊತ್ತಾಗಲ್ಲ. ಆಟೋಮೆಟಿಕ್ ನಿಮ್ಮ ಮೊಬೈಲ್ ಅದನ್ನು ವಾಪಸ್ ನೀವು ಸರ್ವಿಸ್ ಸೆಂಟರ್ ಹೋದ್ರು ಕೂಡ ಅಲ್ಲಿ ನಿಮಗೆ ಜಾಸ್ತಿ ಕೇರ್ ಮಾಡಲ್ಲ. ಅಲ್ಲಿ ಏನಾಗುತ್ತೆ, ನಿಮಗೆ ಬೇಜಾರಾಗಿಬಿಡುತ್ತೆ. ಆ ಒಂದು ಕಾರಣಕ್ಕೋಸ್ಕರ ದಯವಿಟ್ಟು ಎಲ್ಲ ಚೆಕ್ ಮಾಡ್ಕೊಂಡು ತೊಗೋಬೇಕು. ಈ ಪ್ರೈಸಲ್ಲಿ ಕಡಿಮೆ ಬಜೆಟಲ್ಲಿ ಕೊಡ್ತಾರೆ ಅಂದ ತಕ್ಷಣ ಹಂಗೆ ಮಾಡೋಂಗಿಲ್ಲ. ನೋಡ್ಕೊಳ್ಳಿ, ಕಡಿಮೆ ಬಜೆಟಲ್ಲಿ ಇದ್ರೆ ತೊಗೊಳ್ಳಿ, ಬೇಡ ಅಂತಲ್ಲ. ಆದರೆ ಬಟ್ ಸ್ವಲ್ಪ ಎಲ್ಲ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ತಿಳ್ಕೊಂಡು ತೊಗೊಳ್ಳಿ, ಯೋಚನೆ ಮಾಡಿ ತೊಗೊಳ್ಳಿ. ಯಾಕಂದರೆ ಒಂದು 20,000 ತುಂಬ ಈಗಿನ ದಿನದಲ್ಲಿ ದುಡಿಬೇಕಾದ್ರೆ ತುಂಬ ಕಷ್ಟ, ಅದಕ್ಕೋಸ್ಕರ ತೊಗೊಳ್ಳಿ. ಇನ್ನು ನೆಕ್ಸ್ಟ್ ಐದನೇ ಮಿಸ್ಟೇಕ್ ಬಂದ್ಬಿಟ್ಟು, 5ನೇ ಪಾಯಿಂಟ್ಸ್ ಬಂದ್ಬಿಟ್ಟು ಏನಪ್ಪ ಅಂದ್ರೆ, ಅಮೆಝಾನ್ ಪ್ರೀಮಿಯಮ್ ಮತ್ತು ಅದ್ರ ಜೊತೆ ಈ ಫ್ಲಿಪ್ಕಾರ್ಟ್ ಪ್ಲಸ್ ಅಂತ ಒಂದು ಪ್ರೀಮಿಯಂ ಮೆಂಬರ್ಸ್ ಅಂತ ಒಂದು ಸಿಗುತ್ತೆ. ಆಗ ಇದು ಆಲ್ಮೋಸ್ಟ್ ಎಲ್ಲರೂ ಕೂಡ ಸಿಗುತ್ತೆ. ಅಂದರೆ ಇದು ನೀವು ಪ್ರೀಮಿಯಂ ಮೆಂಬರ್ಸ್ ಆಗಬೇಕು. ಮೆಂಬರ್ಸ್ ಆಗ್ತಾರೆ ಯಾವ ರೀತಿ ಮೆಂಬರ್ಸ್ ಅಂದರೆ, ನೀವು ಈಗ ಸೆಪ್ಟೆಂಬರ್ 27ರಿಂದ ಇದೊಂದು ಸೇಲ್ ಸ್ಟಾರ್ಟ್ ಆಗುತ್ತೆ. ಆ ಸೆಪ್ಟೆಂಬರ್ 26ಕ್ಕೆ ನಿಮಗೆ ಎಲ್ಲ ಒಂದು ಪ್ರೈಸ್ ಅನ್ಲಾಕ್ ಆಗುತ್ತೆ. ಆ ಒಂದು ಕಾರಣಕ್ಕೋಸ್ಕರ ನೀವು ಅನ್ಲಾಕ್ ಆಗ್ಬೇಕಾದ್ರೆ ನೀವು ಪ್ರೀಮಿಯಂ ತೊಗೋಬೇಕು. ಪ್ರೀಮಿಯಂ ತೊಗೋಬೇಕಾದ್ರೆ ಅದರದ್ದು ಒಂದು ಕೆಲವೊಂದಷ್ಟು ಅಮೌಂಟ್ ಇರುತ್ತೆ. ಅಮೌಂಟ್ ಎಷ್ಟು ಇರುತ್ತೆ, ಒಂದು 300-400 ಅಮೌಂಟ್ ಇರುತ್ತೆ. ಅದನ್ನೆಲ್ಲ ನೀವು ತೊಗೊಂಡು ವೇಸ್ಟು. ಅಷ್ಟೆಲ್ಲ ನೀವು ತೊಗೋಬೇಡ, ಅವಶ್ಯಕತೆನೇ ಇಲ್ಲ. ಸೇಲಲ್ಲಿ ಬರುತ್ತಲ್ಲ, ಎಷ್ಟಾದ್ರೂ ಅಮೌಂಟ್ ಬರುತ್ತೆ ಸೇಲಲ್ಲಿ. ಅಂದರೆ ಸೇಲ್ ಓಪನ್ ಆದಾಗ ಆಟೋಮೆಟಿಕ್ ನಿಮಗೆ ಪ್ರೈಸ್ ಅನ್ನೋದು ಅನ್ಲಾಕ್ ಆಗುತ್ತೆ. ಅದನ್ನೆಲ್ಲ ಈಗ 700 ಅಂದರೆ 400-300 ರೂಪಾಯಿ ಅಮೌಂಟ್ ತೊಗೊಂಡು ತುಂಬಿ ಅದನ್ನೆಲ್ಲ ನೀವು ಪ್ರೀಮಿಯಂ ತೊಗೋದು ಏನು ಅವಶ್ಯಕತೆ ಇದೆ? ಯಾರು ಕೂಡ ತೊಗೋಕೋಬೇಡಿ. ಆ್ಯಕ್ಚುಲಿ ಮೊಮೆಂಟ್ ನಮಗೆ ಯಾರೆಲ್ಲ ತೊಗೋಬೇಕಂತ ಇದ್ರೆ ಎಲ್ಲರೂ ಪ್ರೀಮಿಯಂ ಯಾವುದೇ ಕಾರಣಕ್ಕೂ ತೊಗೋಬೇಡಿ. ಇದು ನಮಗೆಲ್ಲ ಮಾಡೋ ಒಂದು ಮೋಸ ಅಂತ ಹೇಳ್ಬೋದು, ಸ್ಕ್ಯಾಮ್ ಅಂತ ಅನ್ಕೋಬೋದು ನಾವು. ಯಾಕಂದರೆ ಆ ರೀತಿ ಅಮೌಂಟ್ ತೊಗೋತಾರೆ ಅವರು. ನಮಗೇನು ಬೆನಿಫಿಟ್ಸ್ ಅಲ್ಲಿ ಪ್ರೈಸ್ ಅನ್ಲಾಕ್ ಸೆಪ್ಟೆಂಬರ್ 27ಕ್ಕೆ ಆಗುತ್ತಲ್ಲ. ಸೇಲ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅವತ್ತೇ ಅನ್ಲಾಕ್ ಆಗುತ್ತಲ್ಲ. ಅದಕ್ಕಿಂತ ಮುಂಚೆ ಒಂದು ಡೇಸ್ ಅಗಾವು ಅಂದರೆ ಈ ಬ್ಯಾಕ್ ನಾವು ಎಲ್ಲ ನೋಡೋದು ಏನು ಅವಶ್ಯಕತೆ ಇದೆ? ಬೇಡ. ಆ ಒಂದು ಕಾರಣಕ್ಕೋಸ್ಕರ ಯಾರು ತೊಗೋಬೇಡಿ. ನಾನು ತೊಗೊಂಡಿದ್ದೀನಿ, ನಾನು ನೋಡಿದ್ದೀನಿ, ಐಫೋನ್ ತೊಗೊಂಡು ನೋಡಿದ್ದೀನಿ. ಆ ಒಂದು ಕಾರಣಕ್ಕೋಸ್ಕರ ಹೇಳ್ತಾನೆ, ಯಾವುದೇ ಕಾರಣಕ್ಕೂ ತೊಗೋಬೇಡಿ. ಅದ್ರ ಜೊತೆಗೆ ನಾನು ನಿಮ್ಗೆ ಹೇಳ್ತೇನೆ, ಈಗ ನಾನು ನಿಮಗೆ ಹೇಳಿದ್ನಲ್ಲ, ಪ್ರತಿಯೊಂದು ಕೂಡ ಚೆಕ್ ಮಾಡಿ ನೀವು ಪ್ರಾಡಕ್ಟ್ ತೊಗೋಬೇಕಾ ತೊಗೋಬಾರ್ದ ಈ ಸೇಲಲ್ಲಿ ಡಿಸೈಡ್ ಮಾಡ್ಕೊಂಡು ತೊಗೊಳ್ಳಿ. ಏನು ಬೆಸ್ಟ್ ಇಲ್ಲ, ಒಳ್ಳೆ ಪ್ರೈಸಲ್ಲಿ ಇದ್ರೆ ಆರಾಮಾಗಿ ತೊಗೊಳ್ಳಿ. ನಿಮಗೆ ಆ ಒಂದು ಪ್ರೈಸ್ ಇದಕ್ಕೂ ಜಾಸ್ತಿ ಡಿಫ್ರೆಂಟ್ ಇರಲ್ಲ. ಆ ರೀತಿ ಒಂದು ಪ್ರಾಡಕ್ಟ್ ತೊಗೊಳ್ಳಿ. ಒಳ್ಳೆ ರೇಂಜಲ್ಲಿ ಇದ್ದರೆ, ಒಳ್ಳೆ ಪ್ಲೇಸಲ್ಲಿ ಇದ್ದರೆ ಆಟೋಮೆಟಿಕ್ ತೊಗೊಳ್ಳಿ. ಯಾವುದೇ ಕಾರಣಕ್ಕೂ ಬಿಡಾಕೋಬೇಡಿ. ಈ ಒಂದು ಬಂದಂಥ ಚಾನ್ಸ್ ಯಾವುದೇ ಕಾರಣಕ್ಕೂ ಬಿಡಾಕೋಬೇಡಿ. ಅದರ ಬಟ್ ಮೋಸ ಅನ್ನೋದು ತುಂಬ ಆಗುತ್ತೆ. ಈ ಒಂದು ಸೇಲಲ್ಲಿ ಜಾಸ್ತಿ ಮೋಸ ಮಾಡ್ತಾರೆ. ಆ ಒಂದು ಕಾರಣಕ್ಕೋಸ್ಕರ ಹೇಳ್ತೀನಿ, 3 ನಾಮ ಹಾಕಿಬಿಡ್ತಾರೆ. ಇಲ್ಲಾಂದ್ರೆ ನಾವು ಸ್ವಲ್ಪ ಏನಾದರೂ ಯಾಮಾರಿದ್ರೆ ಗೋವಿಂದ ಇರ್ತಾರೆ ನೋಡಿ, ಆ ರೀತಿ ಆಗಿಬಿಡುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಯಾರು ಕೂಡ ಮೋಸ ಹೋಗ್ಬಿಡಿ ಅಂತ ಏನಲ್ಲ. ನನಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದ್ದೆ. ಈ ಒಂದು ಮುಂಚೆ ಪ್ರತಿಯೊಬ್ಬರು ಈ ಒಂದು ನಿಮ್ಮ ಫ್ರೆಂಡ್ಸ್ ಎಲ್ಲರೂ ಕೂಡ ಶೇರ್ ಮಾಡಿ, ಅವರು ಕೂಡ ಸೇಲಲ್ಲಿ ಏನಾದರೂ ತೊಗೋಬೇಕಂತ ವೇಟ್ ಮಾಡ್ತಾ ಇದ್ದಾರೆ, ಅವ್ರಿಗೂ ಕೂಡ ಗೊತ್ತಾಗಲಿ ಅಂತ ಇವತ್ತು ಮುಸ್ಲಿಂ ಕನ್ನಡ ಟೇಕ್ ಇಟ್ಸ್ ಫ್ಯಾಮಿಲಿ ಸಲಗುರ ಜೀವನ ಮಾತ್ರ ಮತ್ತೆ ಸಿಗ್ತೀನಿ. ಎಷ್ಟು ಅದೇ ಎಲ್ಲರಿಗೂ ಬಾಯ್.